ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಆವಿಷ್ಕಾರ ಸಮಾರಂಭದ ಮೂಲಕ ಆವಿಷ್ಕರಿಸಿದ ಸ್ಕೈ ಹೈಸ್ಕೂಲ್ ವಿಶೇಷ ಕಾರ್ಯಕ್ರಮ. ಕೆಂಗೇರಿಯ ಕೋಡಿಪಾಳ್ಯ ರಸ್ತೆಯಲ್ಲಿರ್ತಕ್ಕಂತಹ ಸ್ಕೈ ಹೈಸ್ಕೂಲಿನ ವಾರ್ಷಿಕೋತ್ಸವ ಸಮಾರಂಭ ಕೆಂಗೇರಿ ಉಪನಗರದ ಪೂನಂ ಮಹಲ್ನಲ್ಲಿ ನಡೆಯಿತು. ವಾರ್ಷಿಕ ಸಮಾರಂಭ 2025-26ನೇ ಸಾಲಿನ ಕಾರ್ಯಕ್ರಮವನ್ನು ಆವಿಷ್ಕಾರ ಎನ್ನುವ ತಲೆಬರಹದಡಿಯಲ್ಲಿ ಸಮಾರಂಭ ನಡೆಯಿತು. ಆವಿಷ್ಕಾರದ ತಲೆಬರಹದ ಅಡಿಯಲ್ಲಿ ನಡೆದ ಸಮಾರಂಭ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವಂಥದ್ದು, ಮಾಡಿದವರಿಗೆ ಅಭಿನಂದಿಸುವ ಕಾರ್ಯ ನಡೆದಂಥದ್ದು ನಿಜಕ್ಕೂ ಮೆಚ್ಚುವಂತಹ ಸಂಗತಿ. ಸ್ಕೈ ಹೈಸ್ಕೂಲ್ನ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಮತಿ ನವ್ಯಾರವರ ನೇತೃತ್ವದೊಳಗೆ ಶೈಕ್ಷಣಿಕವಾಗಿ ನಡೀತಾ ಇರತಕ್ಕಂಥ ಕಾರ್ಯಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗೆ ಸಂಬಂಧಪಟ್ಟಂತೆ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ನಿಜಕ್ಕೂ ಒಂದು ರೀತಿಯ ಆದರ್ಶಪ್ರಾಯವಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಕೆಂಗೇರಿ ಸರ್ಕಾರಿ ಪ್ರಥಮ ಪದವಿ ಕಾಲೇಜಿನ ಪ್ರಾಂಶುಪಾಲರು, ಸಾಹಿತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮೀನಾರಾಯಣರವರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್.ಎಸ್. ಸುಧೀಂದ್ರ ಕುಮಾರ್ ಅವರು, ಹಾಗೆಯೇ ನವ್ಯಾ ಅವರು, ಸ್ಕೈ ಹೈಸ್ಕೂಲಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಮ್ರವರು ಮತ್ತು ಕಾರ್ಯದರ್ಶಿ ಕಿರಣ್ ಕುಮಾರ್ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಂತರದೊಳಗೆ ನಡೆದಂಥ ಸಮಾರಂಭಗಳು ಅತ್ಯಂತ ಅರ್ಥಪೂರ್ಣವಾಗಿತ್ತು. ಪುಟಾಣಿ ಮಕ್ಕಳುಗಳು ಬೇರೆ ಬೇರೆಯ ವಿಷಯಗಳಲ್ಲಿ ಪ್ರಶಸ್ತಿಗಳನ್ನು ಪಡೆದರು. ಅತಿ ಹೆಚ್ಚು ಅಟೆಂಡೆನ್ಸನ್ನು ಪಡೆದಿದ್ದಕ್ಕೆ, ಅತಿ ಹೆಚ್ಚು ಗಣಿತಗಳಿಗೆ ಆಸಕ್ತಿಯನ್ನು ತೋರಿದ್ದಕ್ಕೆ, ಲೀಡರ್ಶಿಪ್ಪಿಗೆ, ಈ ರೀತಿಯಾಗಿ ವಿವಿಧವಾಗಿರ್ತಕ್ಕಂಥ ಒಂದಷ್ಟು ಬಹುಮಾನಗಳನ್ನು ವಿತರಿಸಲಾಯಿತು. ಅದಾದಮೇಲೆ ಲಕ್ಷ್ಮೀನಾರಾಯಣ ಅವರು ಮಾತನಾಡ್ತಾ ಯಾವ ರೀತಿ ಒಳಗೆ ಮಕ್ಕಳು ಇರಬೇಕು, ಮಕ್ಕಳನ್ನು ಬೆಳೆಸಬೇಕು ಅನ್ನುವಂಥ ಕುರಿತಂತೆ ಒಂದು ಮಾರ್ಗದರ್ಶಕ ನುಡಿಗಳನ್ನು ಆಡಿದರು. ಮಕ್ಕಳ ಸ್ಕೂಲ್ ಮನೆಯಲ್ಲಿವೆ, ಮಕ್ಕಳ ಸ್ಕೂಲ್ ಮನೆಯಲ್ಲಿವೆ. ಶಿಕ್ಷಕರದ ಅಷ್ಟೇ ಅಲ್ಲ ಕೆಲಸ, ಅದಕ್ಕಿಂತ ಹೆಚ್ಚಿನ ಕೆಲಸ ಪೋಷಕರು. ಮನೆಯಲ್ಲಿ ಮಗು ಫೋನ್ ಇಟ್ಕೊಂಡಿದ್ಯಾ, ಟಿವಿ ನೋಡ್ತಾ ಇದೆಯಾ, ಏನ್ ಮಾಡ್ತಾ ಇದೆ ನೋಡ್ತಾ ಇರ್ಬೇಕು. ಒಂದು ಆಂದೋಲನ ಪ್ರಾರಂಭವಾಗಿದೆ ಈಗ. ಏನು ಅಂದ್ರೆ ಮಕ್ಕಳಿಗೆ ಫೋನ್ ಬಿಡಿಸಿ, ಪುಸ್ತಕ ಹಿಡಿಸಿ. ಅವರ ಕೈಯಲ್ಲಿ ಆ ಫೋನನ್ನು ಬಿಡಿಸ್ಬೇಕು, ನಾವು ಪುಸ್ತಕವನ್ನು ಹಿಡಿಸ್ಬೇಕು. ಇಲ್ಲೇ ಹೋದೇನಾಗುತ್ತೆ, ಕಷ್ಟ ಆಗುತ್ತೆ. ಯಾರು ತಲೆ ತಗ್ಗಿಸಿ ಪುಸ್ತಕವನ್ನ ಓದ್ತಾನೋ ಅವ್ರ ಮುಂದೆ ತಲೆ ಎತ್ತಿ ಬಾಳುವ ಹಾಗೆ ಆಗ್ತದೆ ಅನ್ನುವಂಥ ನಾಣ್ಣುಡಿಯ ಹಾಗೆ ನಮ್ಮ ಮಕ್ಕಳು ಬೆಳಗಬೇಕು. ನಮ್ಮ ಮಕ್ಕಳಿಗೆ ಉತ್ತಮವಾದ ಭವಿಷ್ಯವನ್ನು ಕಟ್ಕೊಡ್ಬೇಕು. ಹಾಗಾಗಿ ನಾನು ಇಲ್ಲಿ ಕರೆದಾಗ ನಾನು ಇಲ್ಲಿ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ. ಸಣ್ಣ ಮಕ್ಕಳಿಗೆ ಮಾತನಾಡಲಿಕ್ಕೆ ಹೋದ್ರೆ ಆಗಲ್ಲ, ನಮ್ಮ ಮಾತು ಕೇಳಲ್ಲ. ಪೋಷಕರು ಬಂದಿರೋದು ಆ ಮಕ್ಕಳ ಪ್ರತಿಭೆಯನ್ನು ನೋಡೋದಕ್ಕೆ. ಆಧುನಿಕ ಸಂದರ್ಭದಲ್ಲಿ ಒಂದೆರಡು ಮಾತನ್ನ ಹೇಳ್ತಾ, ಕೊನೆಯದಾಗಿ ಒಂದು ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಭ್ರಮೆ ಮತ್ತು ವಾಸ್ತವ. ನಮ್ಮ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಭ್ರಮೆಗಳನ್ನ ಬಿಟ್ಬಿಡ್ಬೇಕು ನಾವು. ನನ್ನ ಮಗ IAS ಆಗ್ತಾನೆ, ನನ್ನ ಮಗನ ಹಾಗೆ ಮಾಡ್ತಿದೆ. ನಮ್ಮ ವಾಸ್ತವ ಸ್ಥಿತಿ, ರಿಯಾಲಿಟಿಯನ್ನ ಅರ್ಥ ಮಾಡ್ಕೊಂಡು ಆ ಮಕ್ಕಳನ್ನ ಬೆಳೆಸಬೇಕು. ನನ್ನ ಮಗನ ಪ್ರತಿಭೆ ಎಷ್ಟಿದೆ, ಅವನನ್ನ ಎಲ್ಲಿ ತನಕ ತಗೊಂಡೋಗಬಹುದು. ಕನಸು ಕಾಣಬಹುದು ಅಂತ ಹೇಳ್ತಾ ಇಲ್ಲ, ನಾವು ಬರೀ ಭ್ರಮೆಯಲ್ಲೇ ಬದುಕದೆ ಅವನಿಗೆ ಉತ್ತಮವಾದ ಭವಿಷ್ಯವನ್ನ ಅವನೇ ಬಿಟ್ಕೊಳ್ಳೋ ಹಾಗೆ ಮಾಡಬೇಕು. ನಾವು ಅವನ ಬದುಕಿನಲ್ಲಿ ಆಟ ಆಡಬಾರ್ದು, ನಾವು ಅವನ ಬದುಕಿನಲ್ಲಿ ಬದುಕಬಾರ್ದು, ಅವನನ್ನೇ ಬದುಕೋದಕ್ಕೆ ಬಿಡಬೇಕು. ಆಗ ಅವನು ಉತ್ತಮವಾದಂತಹ ಭವಿಷ್ಯ ಆಗಲು ಸಾಧ್ಯ. ಆದ್ರೂ ಹೇಳ್ಬೇಕು ಗೊತ್ತಿಲ್ಲ, ಒಂದು ಮಾತನ್ನ ಹೇಳ್ತೀನಿ. ನಾನು ಕೂಡ ಇವತ್ತು ಏನು ಚಾಲೆಂಜಿಂಗ್ ಸ್ಟಾರ್ ಇರಲ್ಲ ದರ್ಶನ್ ಅವರ ಜೊತೆಯಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನಾನು ಸ್ಕ್ರಿಪ್ಟ್ ರೈಟರ್ ಆಗಿದ್ದೆ, ದರ್ಶನ್ ಲೈಟ್ ಬಾಯ್ ಆಗಿದೆ. ಅವ್ರಿಗೆ ಒಂದು ದಿನಕ್ಕೆ 300 ರೂಪಾಯಿ ಸಾಕಲ್ಲ, ಒಂದು ದಿನಕ್ಕೆ ಪರ್ ಡೇ. ಆ ಸಿನಿಮಾ ಹಗಲು ವೇಷ ಅಂತ. ಆ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಹೀರೋ. ಕಾಲ ಹೇಗೆ ಬದಲಾಯಿತು ಅನ್ನೋದಕ್ಕೆ ಒಂದು ಉದಾಹರಣೆ, ಶಿವರಾಜ್ ಕುಮಾರ್ಗಿಂತ 3 ಸಂಭಾವನೆ ತಗೊಳ್ಳೋ ಮಟ್ಟಿಗೆ ದರ್ಶನ್ ಬೆಳೆದು. ದರ್ಶನ್ ಈಗ ಶಿವರಾಜ್ ಕುಮಾರ್. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಚ್.ಎಸ್. ಸುಧೀಂದ್ರ ಕುಮಾರ್ ಮಾತನಾಡಿ, ಮಕ್ಕಳ ಮೇಲೆ ಒತ್ತಡವನ್ನು ಹಾಕಬೇಡಿ, ಅವರ ಇಚ್ಛೆಗೆ ಅನುಸಾರವಾಗಿ ವಿದ್ಯೆಯನ್ನು ಕೊಡಿ. ಸತ್ಪ್ರಜೆಗಳಾಗಬೇಕೇ ವಿನಃ ದೊಡ್ಡವರಾಗಿ ಬೆಳೆಯಲಿ, ವಿದೇಶಕ್ಕೆ ಹೋಗಲಿ ಎನ್ನುವ ಭಾವನೆಗಿಂತ ಮಕ್ಕಳು ಅತ್ಯುತ್ತಮ ಪ್ರಜೆಗಳಾಗಲಿ, ವಿದ್ಯಾವಂತರಾಗಲಿ ಅನ್ನುವಂಥದ್ದನ್ನು ಹೇಳಿ ಎನ್ನುವಂಥ ಮಾತುಗಳನ್ನು ಕೂಡ ಆಡಿದರು. ಮನೆಯೊಳಗೆ
ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಸಹಕಾರ ಕೊಟ್ಟರೆ ಮಾತ್ರ ಯಶಸ್ವಿಯಾಗತ್ತೆ. ಆ ಕೆಲಸ ಮಾಡ್ತಕ್ಕಂಥ ನಮ್ಮ ಅನಿಲ್ ಅವರು ವಿಶೇಷ ಅಭಿನಂದನೆ ಹೇಳ್ತಾ ಇದ್ದಿಲ್ಲ. ಈ ಶಾಲೆಯನ್ನು ನೋಡಿದಾಗ ಅತ್ಯಂತ ಸಂತೋಷವಾಗುತ್ತೆ. ಪುಟ್ಟ ಮಕ್ಕಳು ಬಹುಮಾನ ತೆಗೆದುಕೊಳ್ತಾ ಇದ್ರೆ ನಾನು ಪ್ರತಿಭಾ ಪುರಸ್ಕಾರ ಮಾಡೋದು ಮಾತು ಹೇಳ್ತಾ ಇದ್ದೆ. 99% ಅದನ್ನ ಪಡೆದನ್ನು ಅಭಿನಂದಿಸ್ತಾ ಇದ್ದೆ. ನಾನು ಆ ಸಂದರ್ಭದಲ್ಲಿ ಇವರೆಲ್ಲ ಮಕ್ಕಳು ಸ್ವಾರ್ಥಿಗಳು. ಯಾಕಂದ್ರೆ 199 ತಗೋತಾರೆ. ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಅಂದ್ರೆ 3 ಜನಕ್ಕೆ ಹಂಚ್ತಾ ಇದ್ವಿ. 35 ಪಾಸ್ ಆಗ್ಬಿಡ್ತಾರೆ, 3 ಜನಕ್ಕೆ ಹಂಚ್ತೀವಿ. ಅಂತ ವಿಶಾಲ ಹೃದಯ ಅನ್ನೋದು ಅಂತ ಆಗಿನ ಕಾಲ ಹಾಗಿತ್ತು. ಈಗ ನರ್ಸರಿಗೆ ಪ್ರೀ ನರ್ಸರಿ ನಮ್ಮನ್ನು ಎಲ್ಲಿ ಸೇರಿಸ್ತಾ ಇದ್ರು ಹೇಳಿ? ಅನೇಕ ಪೋಷಕರಿದ್ದಾರೆ. ಕಿವಿನ ಇಲ್ಲಿದ್ರೆ ತಗೊಳ್ಬೇಕಿತ್ತು. 1ನೇ ಕ್ಲಾಸಿಗೆ ಸೇರಿಸ್ತಾ ಇದ್ರು. 1ನೇ ಕ್ಲಾಸಿಗೆ ಹೋಗೋ ಸ್ಕೂಲ್ ವ್ಯಾಯಾಮ ಸ್ಕೂಲ್ಗೆ ಹೋಗೋ ಸರಿಯಾಗಿ ಮಕ್ಕಳಿಗೆ ಹೊಟ್ಟೆ ನೋವು ಬರ್ತಾ ಇತ್ತು. ಎಲ್ಲರೂ ಗೊತ್ತು ಹೊಟ್ಟೆ ನೋವು ಹೋಗಲ್ಲ ಅಂತ. ಇಲ್ಲ 100% ಅಟೆಂಡೆನ್ಸ್ ಹೇಗೆ ಸಾಧ್ಯ ಅನ್ನುವಂಥದ್ದು ಅಚ್ಚರಿ. ಮ್ಯಾಥ್ಸ್ ಒಳಗೆ ರಮಾನಂದನ್ ಪ್ರಶಸ್ತಿ, ಮ್ಯಾಥ್ಸ್ ಅಂದ್ರೆ ನಾನು ಆಗಲೇ ಕ್ಯಾಲ್ಕುಲೇಟರ್ ಹೋಗ್ತೀವಿ. ಈ ರೀತಿಯ ತಯಾರು ಮಾಡುವಂಥ ಈ ಶಾಲೆಯ ಶಿಕ್ಷಕರಿಗೆ, ಪ್ರಾಂಶುಪಾಲರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ. ಯಾಕೆಂದ್ರೆ ಶಾಲೆ ಕಾರ್ಖಾನೆ ಅಲ್ಲ. ಕೇವಲ ಮಕ್ಕಳು ಬೆಳಗ್ಗೆ ತಗೊಂಡು ಬಿಟ್ಬಿಟ್ರೆ ಸಾಕಪ್ಪ ಅವ್ರು ನೋಡ್ಕೋತಾರೆ ಅಂತ ಹೇಳಿಲ್ಲ. ನಮ್ಮ ಒಂದೊಂದು ಮಕ್ಕಳನ್ನು ನಾವು ನೋಡ್ಕೊಳ್ಳಿಕ್ಕೆ ಬೇಗ ಸ್ಕೂಲ್ಗೆ ಹೋದ್ರೆ ಸಾಕು. ಮಕ್ಕಳಿಗೆ ತುಂಬಾ ಪ್ರೀತಿ ಇರುತ್ತೆ. ಅವ್ರು ಮಾಡೋ ತರಲೆ ಕೀಟಗಳಿಗೆ ಬೇಗ ಸ್ಕೂಲಿಗೆ ಕಳಿಸ್ಕೋಣ ಅಂತ ಒಂದು ಮಗನ ಸ್ಕೂಲಿಗೆ ಕಳಿಸಿ ಆನಂದವಾಗಿರುವ ನಾವು 70-80 ಮಕ್ಕಳನ್ನ ನೋಡ್ಕೊಳ್ಳುವಂಥ ಟೀಚರ್ ಪರಿಸ್ಥಿತಿ ಏನಾಗಬಹುದು ಒಮ್ಮೆ ಯೋಚನೆ ಮಾಡಿ. ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ನವೀರ್ ಅವರು ಕೂಡ ಶಾಲೆ ನಡೆದು ಬಂದ ರೀತಿ ಕುರಿತಂತೆ ಒಂದಷ್ಟು ಮಾತನಾಡಿದರು. ಜಪಾನಲ್ಲಿ ಕಲಿತಿರೋ ಪಾಠ, ನಾವು ವಯಲೆನ್ಸ್ಗೆ ಹೋಗಬಾರ್ದು, ವಿ ಶುಡ್ ಆಲ್ವೇಸ್ ಫಾಲೋ ಪೀಸ್. ಅದನ್ನ 2 ವರ್ಷ ಬರೋ ಸ್ಕೂಲ್ ಮಕ್ಕಳಿಗೆ, 2 ವರ್ಷದಿಂದ 20 ವರ್ಷ ಸ್ಕೂಲ್ ಮಕ್ಕಳಿಗೆ, ಸ್ಕೂಲ್ ಕಾಲೇಜ್ ವಾಟೆವರ್, ದ ಟೀಚರ್ಸ್ ಆರ್ ಫೀಡಿಂಗ್ ಟು ದೇರ್ ಬ್ರೈನ್ ಸೇಯಿಂಗ್ ದಟ್ ವಯಲೆನ್ಸ್ ಇಸ್ ಬ್ಯಾಡ್, ವಯಲೆನ್ಸ್ ಇಸ್ ಬ್ಯಾಡ್, ವಯಲೆನ್ಸ್ ಇಸ್ ಬ್ಯಾಡ್. ಅಲ್ಲಿ ನೀವು ಒಂದು ಜಗಳನೇ ಕಾಣಿಸುತ್ತೆ. ವೆರಿ ಲೆಸ್ ಕ್ರೈಮ್ ರೇಟ್ ಅಂತ ಜಪಾನ್ ಕಂಟ್ರಿ, ಕ್ರೈಮ್ ರೇಟ್ ಕಡಿಮೆ. ಸೊ ಲುಕ್ ಅಟ್ ಇಟ್, ಇಟ್ಸ್ ಆಲ್ ದ ಟೀಚರ್ ಬೌಂಡೆಡ್ ಕಂಟ್ರಿ. ಸೊ ಶಿಕ್ಷಕರು ಆ ಸ್ಥಾನದಲ್ಲಿದ್ದಾರೆ. ಸೊ ನಾನು ಪೇರೆಂಟ್ಸ್ಗೆ ಇನ್ನೊಂದು ಮಾತೇನೋ ಹೇಳಬೇಕು. ಏನಂದರೆ ಸರ್ ಹೇಳಿದ್ರು, ನೀವು ನಮ್ಮ ಮಗು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋ ಆಸೆಗಳೆಲ್ಲ ಇಟ್ಕೊಂಡಿರ್ತೀವಿ. ಅದನ್ನೇ ನಾವು ಮಕ್ಕಳ ಮೇಲೆ ಕೂಡ ಹೇಳ್ತೀವಿ ಅಂತ. ಆದರೆ ವಾಟ್ ಹ್ಯಾಪನ್ಸ್, ಐ ಟೆಲ್ ಒನ್ ಮೋರ್ ಇನ್ಸಿಡೆನ್ಸ್ ಆಫ್ ಮೈಂಡ್. ನನ್ನ 6 ವರ್ಷದ ಮಗು, ಶಿ ಆಲ್ವೇಸ್ ಆಸ್ಪೈರ್ಡ್, ನಾನು ಡಾಕ್ಟರ್ ಆಗ್ತೀನಮ್ಮ, ನಾನು ಡಾಕ್ಟರ್ ಆಗ್ತೀನಮ್ಮ. ನಾವು ಯಾರು ಡಾಕ್ಟರ್ ಆಗಪ್ಪ ಅಂತ ಹೇಳಿಲ್ಲ, ಅವರೇ ಅನ್ಕೋತಿದ್ರು ಅಮ್ಮ ನಾನು ಡಾಕ್ಟರ್ ಆಗ್ತೀನಿ ಅಂತ. ಕೆಲವು ದಿನಗಳ ಹಿಂದೆ ಅವ್ರ ಸ್ಟಮಕ್ ಅಪ್ಸೆಟ್ ಆಗಿತ್ತು, ಡಾಕ್ಟರ್ ಹತ್ರ ಹೋಗಿದ್ವಿ. ಡಾಕ್ಟರು ಒಂದಷ್ಟು ಮೆಡಿಸಿನ್ಸ್ ಬರ್ಕೊಟ್ರು. ಅದನ್ನ ಬರ್ಕೊಂಡು ಬಂದಮೇಲೆ, ಅಮ್ಮ ಡಾಕ್ಟರ್ ಆದರೆ ಇದೆಲ್ಲ ನೆನ್ಪಿಟ್ಕೋಬೇಕಲ್ವಾ, ತುಂಬ ಕಷ್ಟ ಅಲ್ವಮ್ಮ ಡಾಕ್ಟರ್ ಆಗೋದು ಅಂತ. ಹೌದಪ್ಪ ಡಾಕ್ಟರ್. ಅಧ್ಯಕ್ಷ ಶಿವರಾಮ್ರವರು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಮರ್ಪಿಸಿದರು. ಶಾಲೆಯ ಬೆಳವಣಿಗೆ ಮಕ್ಕಳ ದೇಶ ಆಸ್ತಿಗಳು ಹಾಗೂ ಆಗಬೇಕಾದ ದೇವರಲ್ಲಿ ಬೇಡ ನನ್ನ ಮಾತುಗಳು. ಕಾರ್ಯದರ್ಶಿ ಕಿರಣ್ ಅನಿಲ್ ಕುಮಾರ್ ಅವರು ಮಾತನಾಡಿ ಅತ್ಯಂತ ಚಿಕ್ಕದಾಗಿ ಮಾತನಾಡಿ ಒಂದು ಪ್ರಶಂಸೆಯ ಮಾತುಗಳನ್ನು ಆಡಿದರು. ನಾನು ಎರಡನೇ ಮಾತಾಡ್ತೀನಿ. ಒಂದು ಮಕ್ಕಳಿಗೆ ಕಲಿಸ್ಬೇಕಾಗಿರೋ ಹಂಬಲ್ ಆಗೋದು ಕಲಿಸಿ. ಯಾಕಂದ್ರೆ ಜಗತ್ತು ಹೆಂಗೆ ಹೋಗ್ತಾ ಇದೆ ಅಂದ್ರೆ ಒಂದು ರೇಸ್, ಎಲ್ಲಾನು ಬೇಕು, ಮೊದಲು ನಾವು ಮಾಡಬೇಕು ಅಂತ ಬಿಡಿ. ನಾವು ಬೆಳೆಸ್ಬೇಕಾಗಿ ಹಂಬಲ್ ಆಗಿ ಏನ್ ಬರ್ತಾ ಅದನ್ನ ಮತ್ತೆ ಬೇರೆಯವ್ರಿಗೆ ಅವ್ರ ಸಹಾಯ ಮಾಡೋಕ್ಕೆ ಟ್ರೈ ಮಾಡಿ. ಕಾರ್ಯಕ್ರಮಗಳಿಗೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿತು. ಆವಿಷ್ಕಾರ ಹೆಸರಿನೊಳಗೆ ನಡೆದಂತಹ ಆವಿಷ್ಕಾರ ನಿಜಕ್ಕೂ ಮೆಚ್ಚುವಂಥದ್ದು. ಆ ಕುರಿತ ಒಂದು ವರದಿ, ಸಂಪೂರ್ಣ ವರದಿ ನಿಮ್ಮ ಗಮನಕ್ಕೆ. ವಿಶೇಷ ವರದಿ, ವಿಶೇಷ ಮಾಹಿತಿಗಳನ್ನು ಹೊತ್ತು ಮತ್ತೆ ಬರ್ತಾನೆ. ನಮಸ್ಕಾರ.